Good morning, dear students. This is Kumar Naik, lecturer in Automobile Engineering Department. So, we are in the unit 3 of your subject, that is computer aided engineering graphics. In the last class, or in the last video, I have shown you how to draw, that is procedure to use rectangle and arc commands in AutoCAD. You have seen this. Okay. After this, okay, we shall move on to the next 2 or 3 more commands in this video. Okay, so before we go for that, again I will move on to this screen. Here AutoCAD 2000 is available. You can just double click on that or make a single click and enter this, so that this is display, that is startup. Now you can take either open the previous here only, or others you can go with this. Now the settings are like this. English is not checked, so metric ಅನ್ನು ನಾನು ತಗೊಂಡಿದ್ದೀನಿ. So here I will open the previous drawing. This is a previous drawing which I have taken. Okay, I will click on this. So in the last video, while showing rectangle and arc commands, I have saved the previous values, so I will continue from this end. Okay, ನಾನು ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. So let us begin the next draw command, that is I will take a text. ಇಲ್ಲಿ ನೋಡಿ ಟೆಕ್ಸ್ಟ್ ಅಂತ ಇದೆ. ಟೆಕ್ಸ್ಟ್ ಅಂತ ಹೇಳಿದ್ರೆ ಸಿಂಪ್ಲಿ ಟು ರೈಟ್, ಅಥವಾ ಅದನ್ನ ಏನು ಲೆಟರ್ಸ್ ಅನ್ನ ಬರೀಬೇಕು, ಆವಾಗ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಅ ಟೆಕ್ಸ್ಟ್ ಕಮಾಂಡ್. ಹಿಯರ್ ಇಸ್ ಅ ಟೆಕ್ಸ್ಟ್ ಕಮಾಂಡ್. ಇದನ್ನ ಹೇಗೆ ತಗೊಳ್ಳೋದು, ಅಥವಾ ಇಲ್ಲೂ ಬರ್ಬೋದು. ಇಲ್ಲಿ ನೋಡಿದ್ರೆ ಏನು ಟೂಲ್ ಬಾರ್ ಇದೆ ಅಲ್ವಾ, ಇಲ್ಲಿ ಮಲ್ಟಿಲೈನ್ ಟೆಕ್ಸ್ಟ್ ಅಂತಿದೆ, ಇದನ್ನಾದ್ರೂ ತಗೋಬಹುದು. ಓಕೆ, ಸೊ ಐ ವಿಲ್ ಕ್ಲಿಕ್ ಆನ್ ದಿಸ್, ಅಥವಾ ಶಾರ್ಟ್ ಕೀ ಟಿ ಅಂತನಾದ್ರೂ ತಗೋಬಹುದು. ಓಕೆ, ಶಾರ್ಟ್ ಕೀ ಟಿ ಅಂತನಾದ್ರೂ ತಗೋಬಹುದು. ಸೊ ನಾವು ಐ ವಿಲ್ ಸ್ಟಾರ್ಟ್ ವಿತ್ ದಿಸ್ ಟೆಕ್ಸ್ಟ್ ಅಂತ ತಗೊಂತೀನಿ. ಓಕೆ, ಸೊ ಇದು ಕೇಳ್ತಾ ಇದೆ. ಸೊ ವಾಟ್ ಡಸ್ ಇಟ್ ಆಸ್ಕ್? ಸ್ಪೆಸಿಫೈ ಫಸ್ಟ್ ಕಾರ್ನರ್ ಅಂತ ಕೇಳ್ತಾ ಇದೆ. ಇದು ಕಾರ್ನರ್ ಟು ಕಾರ್ನರ್ ಅನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಕ್ಲಿಕ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನ್ ಕೇಳ್ತಾ ಇದೆ? ಸ್ಪೆಸಿಫೈ ಅಪೋಸಿಟ್ ಕಾರ್ನರ್ ಅಂತ ಕೇಳ್ತಾ ಇದೆ. ಹೌದಾ, ನಾನು ಐ ವಿಲ್ ಕ್ಲಿಕ್ ಆನ್ ದಿಸ್. ಸೊ ಈಗ ಇದೊಂದು ಡಿಸ್ಪ್ಲೇ ಆಗಿದೆ. ಇಲ್ಲಿ ನೀವು ಟೆಕ್ಸ್ಟ್ ಅನ್ನ ಟೈಪ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಈಗ ವರ್ಡ್, MS ವರ್ಡ್ ಅಥವಾ ಎಕ್ಸೆಲ್ ಅಲ್ಲಿ ನೀವು ಟೈಪ್ ಮಾಡುವಾಗ ಅದರ ಕ್ಯಾರೆಕ್ಟರ್ ಆಗಲಿ, ಪ್ರಾಪರ್ಟಿ ಆಗಲಿ, ಲೈನ್ ಸ್ಪೇಸಿಂಗು, ಅದನ್ನೆಲ್ಲ ನಾವು ಚೆಕ್ ಮಾಡ್ಬೋದು. ಹೌದಾ, ಸೊ ಅದೇ ತರ ಇಲ್ಲೂ ಇದೆ ಟೈಪ್ ಆಫ್ ಲೈನ್. ನಾನು ಯಾವುದನ್ನು ತಗೋಬಹುದು. ಸೊ ಇಲ್ಲಿ ಏನಂತ ಬರೀತೀನಿ ನಾನು, ಐ ವಿಲ್ ರೈಟ್ ಇಟ್ ಆಸ್ ಕುಮಾರ್ VNNA ಅಂತ ಬರುತ್ತೆ. ಸೊ ಇದು ಜನರಲಿ ಈ ಫಾರ್ಮೆಟ್ ಅಲ್ಲಿ ಇದೆ. ಓಕೆ, ಸೊ ಸೈಜ್ ಈಸ್ 2.5. ನಾನೇನ್ ಮಾಡ್ಕೊಳ್ತೀನಿ, ಇದನ್ನ ಟೈಮ್ಸ್ ನ್ಯೂ ರೋಮನ್ ಅಂತ ಮಾಡ್ತೀನಿ. TIME ಟೈಮ್ಸ್ ಬಂತ, ಟೈಮ್ಸ್ ನ್ಯೂ ರೋಮನ್ ತಗೊಂಡೆ ಅಂತ ಹೇಳಿದ್ರೆ ಇದಾಯ್ತು. ಅಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಯು ಹ್ಯಾವ್ ಟು ಸೆಲೆಕ್ಟ್ ಇಟ್. ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಟೈಮ್ಸ್ ನ್ಯೂ ರೋಮನ್ ಬೇಕಾ, ಅಥವಾ ಇಟಾಲಿಕ್ ಬೇಕಾ, ಬೋಲ್ಡ್ ಬೇಕಾ, ತುಂಗ, ಯಾವ್ದು ಟೈಪ್ ಅನ್ನ ತಗೋಬಹುದು ನೀವು. ಆಯ್ತಾ? ಸೊ ಇದು ಮಾಡಿದ್ರೆ ಈ ತರ ಬರುತ್ತೆ. ಸಪೋಸ್ ನಿಮ್ಗೆ ಫಾಂಟ್ ಅನ್ನ ಚೇಂಜ್ ಮಾಡ್ಬೇಕು, ಇಲ್ಲೇ ಚೇಂಜ್ ಮಾಡ್ಕೊಬಿಡ್ಬೋದು. 5mm ಅನ್ನ ಅಪ್ರಾಕ್ಸಿಮೇಟ್ ಕೊಟ್ಟು ಓಕೆ ಕೊಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಸೊ 5mm ಆಗಿದೆ. ಸೊ ಓಕೆ ಕೊಡಿ. ಸೊ ಇದೇನಾಗಿದೆ, ಕುಮಾರ್ ನಾಯಕ್ ಆಗಿದೆ. ಕುಮಾರ್ ವಿ ನಾಯಕ್ ಅಂತ ನನ್ನ ಹೆಸರನ್ನು ನಾನು ಬರ್ಕೊಂಡಿದ್ದೀನಿ. ಓಕೆನಾ? ಸೊ ಇದು ದಿಸ್ ಇಸ್ ರಿಗಾರ್ಡಿಂಗ್ ಟೆಕ್ಸ್ಟ್ ಕಮಾಂಡ್. ಟೆಕ್ಸ್ಟ್ ಕಮಾಂಡ್ ಅಂತ ಹೇಳಿದ್ರೆ ನೀವು ಏನನ್ನಾದ್ರೂ ಬರಿಬೇಕಾ, ಅದರಲ್ಲಿ ಬರಿಬೋದು. ಅಂತ ಹೆಡ್ಡಿಂಗ್ ಅನ್ನು ಬರಿತೀನಿ. ಸೊ ಇರೇಸ್ ಮಾಡ್ಕೊಳ್ತೀನಿ, ಎಂಟರ್ ಮಾಡಿ ಅದನ್ನು ಮಾಡಿಫೈ ಕಮಾಂಡ್ ಅಲ್ಲಿ ಹೇಳ್ಕೊಡ್ತೀನಿ. ಟೆಕ್ಸ್ಟ್ ಎಂಟರ್ ಅಂತ ಮಾಡಿ ಇಲ್ಲಿ ತುಂಬಾ ದೊಡ್ಡ ಇದರಲ್ಲಿ ಬರ್ಕೊಡ್ತೀನಿ. ರೆಕ್ಟಾಂಗಲ್ ಅಂತ ಬರಿತೀನಿ. ರೆಕ್ಟಾಂಗಲ್ ಅಂತ ಬರ್ತಿದ್ದೀನಿ. ಸೊ ರೆಕ್ಟಾಂಗಲ್. ಓಕೆ, ಸೊ ಇದನ್ನ ಹೀಗೆ ಹೋಗಿ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಸೆಲೆಕ್ಟ್ ಮಾಡಿ ಟೈಮ್ಸ್ ನ್ಯೂ ರೋಮನ್ ಇಸ್ ಅ ಸ್ಟ್ಯಾಂಡರ್ಡ್ ಫಾಂಟ್ ಇನ್ ತಗೊಳ್ತೀನಿ. ರೆಕ್ಟಾಂಗಲ್ ಓಕೆ ಕೊಟ್ಬಿಟ್ರೆ ತುಂಬಾ ಚಿಕ್ಕದ್ ಬಂತು. ಹೌದಾ? ಇಲ್ಲಿ ನಾವು ಎಡಿಟ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಆಕ್ಚುಲಿ ನಾವು ಮಾಡಿಫೈ ಕಮಾಂಡ್ ನಲ್ಲಿ ತಗೋಬೇಕು ಅಂತ ಮಾಡಿದ್ದೆ ಎಡಿಟ್ ಅನ್ನ. ಓಕೆ, ಸೊ ಎಡಿಟ್ ಅನ್ನ ಇಲ್ಲೇ ಮಾಡ್ಕೊಳ್ಳೋಣ. ಇದನ್ನು ಹೇಳ್ತೀನಿ ನೋಡಿ. ಇನ್ನು ಸೆಲೆಕ್ಟ್ ಮಾಡಿ ಎಡಿಟ್ ಮಾಡಿ ED ಅಂತ ಕೊಟ್ರೆ ಎಡಿಟ್ ಆಗುತ್ತೆ. ಮತ್ತು ಪುನಃ ಅದೇ ಬಾಕ್ಸ್ ಓಪನ್ ಆಯ್ತು. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೈಜ್ ಅನ್ನ ಒಂದು 10 ಅಂತ ಕೊಡ್ತೀನಿ. ಓಕೆ, ಸೊ 10 ಕೊಟ್ಟು ಓಕೆ ಕೊಟ್ರೆ ಸೊ ರೆಕ್ಟಾಂಗಲ್ ಇಸ್ ರೆಡಿ. ಇದನ್ನ ಎಡಿಟ್ ಮಾಡೋದಾದ್ರೆ ಅಥವಾ ಏನೇ ಒಂದು ಸ್ಟೈಲ್ ಆಫ್ ಫಾಂಟ್ ಅನ್ನು ಚೇಂಜ್ ಮಾಡೋದಿದ್ರೆ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಓಕೆನಾ?
ಓಕೆ ಫೈನ್. ಸೊ ರೆಕ್ಟ್ಯಾಂಗಲ್ ಅಂತ ಟೈಪ್ ಮಾಡಿದ್ದೀನಿ. ಸೊ ಈ ಥರ ಮೆಥಡ್ನಲ್ಲಿ ಟೆಕ್ಸ್ಟನ್ನು ಬರಿಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಡ್ರಾ ಕಮಾಂಡನ್ನು ಯಾವ ತೊಗೊತೀನಿ ನಾನು, ಹ್ಯಾಚ್ ತೊಗೊತೀನಿ. ಹ್ಯಾಚ್ ಅಂತ ಹೇಳಿದ್ರೆ ಯಾಕೆ ಡಿಸೈನಲ್ಲಿ ಅಥವಾ ಡ್ರಾಯಿಂಗ್ಸಲ್ಲಿ ಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಕಾಂಪೊನೆಂಟನ್ನು ಕಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಸಪೋಸ್ ಇಲ್ಲಿ ಬಾಟ್ಲನ್ನು ತಗೊಳ್ತೀನಿ. ಸಪೋಸ್ ಈ ಬಾಟಲನ್ನು ಹೀಗೆ ಕಟ್ ಮಾಡಿದಾಗ ಈ ಸಾಲಿಡ್ ಪಾರ್ಟ್ ಏನಿರುತ್ತೆ, ವಿಸಿಬಲ್ ಸಾಲಿಡ್ ಪಾರ್ಟ್ ಇರುತ್ತಲ್ವಾ, ಅದು ಸಾಲಿಡ್ ಪಾರ್ಟೇ, ಹಾಲೋ ಅಲ್ಲ ಅಂತ ತೋರಿಸೋದಕ್ಕೆ ನಾವೇನು ಮಾಡಬೇಕು, ಇದನ್ನು ತಗೋಬೇಕಾಗತ್ತೆ. ಸಪೋಸ್ ಇಲ್ಲೊಂದು ಬಾಕ್ಸ್ ಇದೆ ಅಂತ ತಿಳ್ಕೊಳ್ಳಿ. ಈ ಬಾಕ್ಸನ್ನು ಈ ಥರ ಕಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಥರ ಹೀಗೆ ಕಟ್ ಮಾಡಿದ್ವಿ, ನೋಡಿ, ಈ ಥರ ಹೀಗೆ ಕಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಕಟ್ ಮಾಡಾದ್ಮೇಲೆ ನೋಡಿ, ಇದನ್ನು ಹೀಗೆ ಆಕ್ಚುಲಿ ಓಪನ್ ಮಾಡಿದಾಗ ಇದು ಹಾಲೋ ಇದೆ, ಹೌದಾ? ಈ ಪಾರ್ಟ್ ಏನಿದೆ ಹಾಲೋ ಇದೆ. ಬಟ್ ಈ ಪೋರ್ಷನ್ ಇದೆಯಲ್ವಾ, ಈ ಸೈಡ್ ಪಟ್ಟಿ ಇದೆಯಲ್ವಾ, ಸೊ ಇದ್ರ ಥಿಕ್ನೆಸ್ ಅನ್ನ ನಾವು ತೋರಿಸ್ಬೇಕು. ಇಟ್ ಈಸ್ ಅ ಸಾಲಿಡ್. ಇದೇನಿದು, ಇದು ಒಂದು ಸಾಲಿಡ್ ಇದೆ, ಇಲ್ಲಿ ಹಾಲೋ ಇದೆ. ಇದನ್ನು ನಾವು ತೋರಿಸ್ಬೇಕಾದ್ರೆ ಇಲ್ಲಿ ಈ ತರ ಕಟ್ ಮಾಡಿದಾಗ ಈ ಸೆಕ್ಷನ್ ಅನ್ನು ಹೀಗೆ ವರ್ಟಿಕಲಿ ನೋಡುವಾಗ ಲೈನ್ ಆಗಿ ಕಾಣುತ್ತೆ. ಅದು ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೆಕ್ಷನ್ ಅಂತ ತಗೊಂಡ್ರೆ ನಾನು ಲೈನ್ ಕಮಾಂಡ್ ಹಾಕಿ F8 ಅನ್ನು ಅಥವಾ ಆರ್ಥೋವನ್ನು ಆನ್ ಮಾಡಿ ತೋರಿಸ್ತೀನಿ. ನೋಡಿ, ಈ ತರ ಇದೆ ಅಂತ ಹೇಳಿದ್ರೆ, ಇದನ್ನು ಹೀಗೆ ಇದೆ ಅಂತ ಹೇಳಿದ್ರೆ, ಇದನ್ನ ಮತ್ತೊಂದು ಲೈನ್ ತಗೊಳ್ತೀನಿ ಅಥವಾ ಆಫ್ಸೆಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್, ಆಫ್ಸೆಟ್ ಮಾಡಿದ್ರೆ ಆಫ್ಸೆಟ್ ಈ ತರ ಇದೆ ಅಂತ ತಿಳ್ಕೊಳ್ಳಿ. ಇದು ಏನಾಗಬೇಕು, ಇದೊಂದು ಕಮಾಂಡ್ ಇದೆ, ಮಾಡಿಫೈ ಕಮಾಂಡ್ ಅಲ್ಲಿ ಬರುತ್ತೆ, ಟ್ರಿಮ್ ಅಂತ, TR ಅಂತ ಹೊಡೆದು ಡಬಲ್ ಎಂಟರ್ ಮಾಡಿಬಿಟ್ರೆ ಆಯ್ತು. ಸೊ ಇಲ್ಲಿ ನಾನು ಲೈನ್ ಅಂತ ತಗೊಳ್ತೀನಿ. ಸೊ ಬಾಕ್ಸ್ ಏನು ಈ ತರ, 1 ಮಿನಿಟ್, ಮತ್ತೆ ಟ್ರಿಮ್ ಯೂಸ್ ಮಾಡ್ಕೊಳ್ತೀನಿ. ಮೌಸ್ನ ಸೆನ್ಸಿಟಿವ್ನೆಸ್ ನನ್ನ ಚೇಂಜ್ ಮಾಡ್ಕೊಳ್ಳಿ, ಯಾಕಂತ ಹೇಳಿದ್ರೆ ಇದು ಚಿಕ್ಕ ಲೈನ್ಸ್ ಇದ್ರೂ ಸೆಲೆಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಮಾಡ್ಕೋಬಹುದು, ಓಕೆನಾ? ಸೊ ಇರೇಸ್ ಮಾಡಿದ್ದೀನಿ. ಸೊ ಇದು ಒಂದು ಈ ತರ ಕಾಣುತ್ತೆ. ಸೊ ಈ ಪಾರ್ಟ್ ಅಲ್ಲಿ ಈ ಬಾಕ್ಸ್ ಅನ್ನ ಕಟ್ ಸೆಕ್ಷನ್ ಮಾಡಿದಾಗ ಈ ಪಾರ್ಟ್ ಹಾಲೋ, ಇದನ್ನ ನಾನು ಹಾಲೋ ಅಂತಾನೆ ತೋರಿಸ್ಬೇಕು ಈಗ. ಯಾಕಂದ್ರೆ ಒಂದ್ಸಲಿ ಆ ಆಬ್ಜೆಕ್ಟ್ ಅನ್ನು ಬಿಡಿಸಾದ್ಮೇಲೆ ಆ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾರೆ, ಆ ಮ್ಯಾನುಫ್ಯಾಕ್ಚರ್ ಮಾಡುವಂತ ವ್ಯಕ್ತಿಗೆ ಯಾವ ಪಾರ್ಟ್ ಹಾಲೋ, ಯಾವ ಪಾರ್ಟ್ ಸಾಲಿಡ್ ಅಂತ ತೋರಿಸ್ಬೇಕು ಅಂತ ಹೇಳಿದ್ರೆ, ನಾವು ಹ್ಯಾಚ್ ಕಮಾಂಡ್ ಅನ್ನ ಯೂಸ್ ಮಾಡ್ಕೋಬೇಕು. ಹ್ಯಾಚ್ ಅಂತ ಹೇಳಿದ್ರೆ ಈ ಪ್ಯಾರಲಲ್ ಲೈನ್ಸ್ ಅನ್ನ ಡ್ರಾ ಮಾಡೋದು. ಓಕೆ, ಸೊ ಇಲ್ಲಿ ನೋಡಿ, ಪ್ಯಾರಲಲ್ ಲೈನ್ಸ್ ಅನ್ನ ನಾನು ಡ್ರಾ ಮಾಡೋದು ಹ್ಯಾಚ್ ಅಂತ ಇದೆ. ಹ್ಯಾಚ್ ಅಂತ ಹೇಳಿದ್ರೆ ಇಲ್ಲಿ ಹ್ಯಾಚ್ H ಅಂತ ತಗೋಬಹುದು, ಅಥವಾ H ಎಂಟರ್ ಮಾಡಿದ್ರು ಬರುತ್ತೆ, ಅಥವಾ ಇಲ್ಲೂ ಇದೆ ನೋಡಿ, ಇಲ್ಲೊಂದು ಇದೆ ಕಮಾಂಡ್ ಹ್ಯಾಚ್ ಇದೆ. ಓಕೆ, ಸೊ ಯಾವ್ದನ್ನಾದ್ರೂ ತಗೊಳ್ಳಿ, ನಾನು ಇಲ್ಲಿ ಹ್ಯಾಚ್ ಇದನ್ನು ತಗೊಳ್ತೀನಿ. ಸೊ ಇದು ಓಪನ್ ಆದ ಕೂಡಲೇ, ಹ್ಯಾಚ್ ಕಮಾಂಡ್ ನ ಬಾಕ್ಸ್ ಓಪನ್ ಆದ ಕೂಡಲೇ ಇಲ್ಲಿ ಕ್ವಿಕ್ ಅಂತ ಇದೆ, ಅಡ್ವಾನ್ಸ್ಡ್ ಇದೆ, ಪ್ರೀ ಡಿಫೈನ್ಡ್ ಇದೆ, ಪ್ಯಾಟರ್ನ್ ಇದೆ, ಸ್ವಾಚ್, ಆಂಗಲ್ ಇದೆ, ಸ್ಕೇಲಿಂಗ್ ಇದೆ, ಅದಾದ್ಮೇಲೆ ಪಿಕ್ ಪಾಯಿಂಟ್ಸ್, ಸೆಲೆಕ್ಟ್ ಆಬ್ಜೆಕ್ಟ್ ಅಂತ ಇದಾವೆ. ನಾ ಇದು ಎರಡು ಮೆಥಡ್ ನಲ್ಲಿ ಮಾಡಿ ತೋರಿಸ್ತೀನಿ. ಸೊ ಅದಕ್ಕಿಂತ ಮೊದಲು ಪ್ರೀ ಡಿಫೈನ್ಡ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಪ್ರೀ ಡಿಫೈನ್ಡ್ ಅಲ್ಲಿ ಕೆಲವೊಂದು ಸ್ಟ್ಯಾಂಡರ್ಡ್ ಟೈಪ್ಸ್ ಇದಾವೆ, ಇದನ್ನೇ ತಗೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಐ ವಿಲ್ ಗೋ ವಿತ್ ಯೂಸರ್ ಡಿಫೈನ್ಡ್ ಅಂತ ತಗೊಂತೀನಿ. ಯೂಸರ್ ಡಿಫೈನ್ಡ್ ಅನ್ನೇ ನೀವು ಮಾಡಿ. ಓಕೆ, ಸೊ ಯಾಕಂದ್ರೆ ಯು ಆರ್ ದ ಬಿಗಿನರ್ ಇನ್ ಡ್ರಾಯಿಂಗ್ಸ್. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಆಂಗಲ್ ಅನ್ನು ಕೊಡಬಹುದು. ಇದನ್ನ ಫಸ್ಟ್ ನಾನು ಹೀಗೆ ಬಿಡಿಸಿ ತೋರಿಸ್ತೀನಿ. ಓಕೆ, ಸೊ ಇಲ್ಲೇನಿದೆ, H ಎಂಟರ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಯೂಸರ್ ಡಿಫೈನ್ಡ್ ತಗೊಂಡೆ, ಯೂಸರ್ ಡಿಫೈನ್ಡ್ ಆಯ್ತು. 0 ಸ್ಪೇಸಿಂಗ್ ಅನ್ನ ಮಹತ್ವ ಆಮೇಲೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಪಿಕ್ ಪಾಯಿಂಟ್ಸ್ ಅಂತ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಪಿಕ್ ಪಾಯಿಂಟ್ ಮಾಡಿದಾಗ ಇಲ್ಲೊಂದು ಕ್ಲಿಕ್ ಮಾಡಿಬಿಟ್ರೆ ಆಯ್ತು. ನಡು ಭಾಗದಲ್ಲಿ ಅಂದ್ರೆ ಈ ಪಾರ್ಟ್ ಏನಿದೆ, ಇಲ್ಲಿ ಎಲ್ಲ ಹ್ಯಾಚಿಂಗ್ ಒಳಗಡೆ ಆಗ್ಬೇಕು, ಅಲ್ಲೆಲ್ಲೂ ಗ್ಯಾಪ್ ಇರಬಾರ್ದು. ಗ್ಯಾಪ್ ಇದ್ದು ಓಪನ್ ಇದ್ರೆ ಹ್ಯಾಚಿಂಗ್ ಫುಲ್ ಹೊರಗಡೆ, ಇಲ್ಲೆಲ್ಲ ಹೊರಗಡೆ ಗ್ಯಾಪ್ ಇದ್ರೆ, ಇಲ್ಲೆಲ್ಲಾದ್ರೂ ಗ್ಯಾಪ್ ಓಪನಿಂಗ್ ಇತ್ತು ಅಂತ ಹೇಳಿದ್ರೆ ಇಲ್ಲೆಲ್ಲ ಹ್ಯಾಚಿಂಗ್ ಆಗ್ಬಿಡುತ್ತೆ, ಅಥವಾ ತಕೊಳ್ಳೋದೇನೋ ಇರ್ಬೋದು. ಸೊ ಅದಕ್ಕೋಸ್ಕರ ಪಿಕ್ ಪಾಯಿಂಟ್ ಮೆಥಡ್ ಮಾಡಿದಾಗ ಪಿಕ್ ಅನ್ನ ಮಾಡಬೇಕು. ಇದು ಎಲ್ಲಾದ್ರೂ ಮಾಡಿ, ಈ ಭಾಗದಲ್ಲಿ ಎಲ್ಲಾದ್ರೂ ಮಾಡೋದು ನಡೆಯುತ್ತೆ. ಕ್ಲಿಕ್ ಮಾಡಿದೆ ನೋಡಿ, ಫುಲ್ ಒಂದು ಏರಿಯಾ ಸೆಲೆಕ್ಟ್ ಆಯ್ತು. ರಿಸ್ಟ್ರಿಕ್ಟೆಡ್ ಅಂದ್ರೆ ಒಂದು ಕಂಪ್ಲೀಟೆಡ್ ಏರಿಯಾ ಸೆಲೆಕ್ಟ್ ಆಯ್ತು. ಅದಾದ್ಮೇಲೆ ನೀವೇನ್ ಮಾಡಬೇಕು, ಕೇಳ್ತು ಸೆಲೆಕ್ಟ್ ಇಂಟರ್ನಲ್ ಪಾಯಿಂಟ್ ಅಂತ ಕೇಳ್ತು, ಹೌದಾ? ಸೆಲೆಕ್ಟ್ ಮಾಡಿದ್ದೀರಾ. ಅದಾದ್ಮೇಲೆ ಏನ್ ಮಾಡ್ಬೇಕು, ಸುಮ್ನೆ ಕೂತ್ಕೊಳಕ್ಕಾಗತ್ತಾ? ಇಲ್ಲ, ಎಂಟರ್ ಮಾಡಿ. ಸೊ ಅವಾಗ ಕೇಳುತ್ತದು ಏನೋ ಓಕೆ ಕೊಡ್ತೀರಾ ಹೇಗೆ ಅಂತ, ಅಥವಾ ಪ್ರಿವ್ಯೂ ನೋಡ್ತೀರಾ ಕೇಳುತ್ತೆ. ನಾನು ಡೈರೆಕ್ಟ್ ಆಗಿ ಓಕೆ ತಗೊಳ್ತೀನಿ. ಸೊ ನೋಡಿ, ಪ್ರಿವ್ಯೂ ಬೇಡ, ಡೈರೆಕ್ಟ್ ತಗೊಂಡಿದ್ದೀನಿ. ಇಲ್ಲಿ ಈ ಪ್ಯಾಟರ್ನ್ ಅಲ್ಲಿ ಆಗಿದೆ ಅಂದ್ರೆ 0 ಡಿಗ್ರಿ ಅಂದ್ರೆ ಪ್ಯಾರಲಲ್ ಟು ಗ್ರೌಂಡ್ ಆಗಿದೆ, ಹೌದಾ?
ಪ್ಯಾರಲಲ್ ಆಗಿದೆ ಹೌದಾ. ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿದೀವಿ. ಲೈನ್ ಸ್ಪೇಸಿಂಗ್ ಅಂತ ಹೇಳಿದ್ನಲ್ವ, ಲೈನ್ ಸ್ಪೇಸಿಂಗ್ ಅಂದ್ರೆ ಈ ಒಂದು ಗೆರೆಯಿಂದ ಇನ್ನೊಂದು ಗೆರೆಗೆ ಇರುವಂತ ಅಂತರ, ಅದನ್ನ ಏನಂತ ಕರಿತೀವಿ, ಲೈನ್ ಸ್ಪೇಸಿಂಗ್ ಅಂತ ಕರಿತೀವಿ. ಅಕಸ್ಮಾತ್ ಇದನ್ನ ಎಡಿಟ್ ಮಾಡೋದಾದ್ರೆ ಅದನ್ನ ಇರೇಸ್ ಮಾಡ್ಕೊಳ್ತೀನಿ, ಎಡಿಟ್ ಬೇಡ. ಸೊ ಪುನಃ ಹ್ಯಾಚ್ ತಗೊಳ್ತೀನಿ, ಹ್ಯಾಚ್ ಎಂಟರ್ ಮಾಡಿದೀನಿ, ಯೂಸರ್ ಡಿಫೈನ್ ತಗೊಂಡೆ. ಸೊ ಇಲ್ಲಿ ಕಮಾಂಡ್ 0, ಆಂಗಲ್ ಅನ್ನು 45 ತಗೊಳ್ತೀನಿ, ಲೈನ್ ಸ್ಪೇಸಿಂಗ್ ಅನ್ನು ಜಾಸ್ತಿ ಮಾಡ್ತೀನಿ, 2 ಅಂತ ತಗೊಳ್ತೀನಿ ಅಥವಾ 4 mm ತಗೊಳ್ತೀನಿ. ಸೊ ಅದೇ ಪುನಃ ಪಿಕ್ ಪಾಯಿಂಟ್ ಮೆಥಡ್ ನಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಎಂಟರ್ ಮಾಡಿದ್ರೆ ಏನು ಬಂತು, ಸೆಲೆಕ್ಟ್ ಆಗಿದೆ, ಇಂಟರ್ನಲ್ ಪಾಯಿಂಟ್ ಸೆಲೆಕ್ಟ್ ಆಗಿದೆ ಆಯ್ತಾ. ಮತ್ತೆ ಸೆಲೆಕ್ಟ್ ಮಾಡ್ರೆ ಆಗಲ್ಲ. ಓಕೆ, ಎಂಟರ್ ಹೊಡೀರಿ, ಓಕೆ ಕೊಡಿ. ನೋಡಿ ಆಂಗಲ್ ಏನಾಗಿದೆ, ಈ ಒಂದು ಲೈನ್ ಏನಿದೆ ನೋಡಿ, ಇಲ್ಲಿಂದ ಇದು ಆಂಗಲ್ ಬಿಟ್ವೀನ್ ದಿಸ್ ಟು ಇದೇನಿದು, ಇಲ್ಲಿಂದ ಈ ಹಾರಿಜಾಂಟಲ್ ರೆಫರೆನ್ಸ್ ಲೈನ್ಗೆ ಇರುವಂತಹ ಕೋನ ಅಂದ್ರೆ ಆಂಗಲ್ ಏನಿದೆ 45 ಡಿಗ್ರಿ ಇದೆ. ಸೊ ಇದನ್ನ ಹ್ಯಾಚಿಂಗ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನ್ ಪ್ರಾಬ್ಲಮ್ ಫೇಸ್ ಮಾಡಬಹುದು ನೀವು ಅನ್ನೋದನ್ನು ತೋರಿಸ್ಕೊಡ್ತೀನಿ ಡಿಯರ್ ಸ್ಟೂಡೆಂಟ್ಸ್, ನೋಡ್ಕೊಳ್ಳಿ. ಈಗ ಹ್ಯಾಚ್ ಕಮಾಂಡ್ ತಗೊಳ್ತೀನಿ, ಇನ್ನೊಂದು ಮೆಥಡ್ ಅಲ್ಲಿ ಮಾಡ್ತೀನಿ. ಸೊ ಇಲ್ಲಿ ಏನ್ ಮಾಡ್ತೀನಿ, 135 ಮಾಡ್ಕೊಳ್ತೀನಿ, ಯಾಕಂದ್ರೆ 45 ಪ್ಲಸ್ 90 ಅಂತ ಹೇಳಿದ್ರೆ ಎಕ್ಸಾಕ್ಟ್ 45 ನ ಉಲ್ಟಾ ಆಗುತ್ತೆ. 135 ತಗೊಂಡಿದ್ದೀನಿ, ಸ್ಪೇಸಿಂಗ್ ಅನ್ನ ಜಾಸ್ತಿ ಮಾಡೋದಿಲ್ಲ. ಈಗ ಏನು ಸೆಲೆಕ್ಟ್ ಆಬ್ಜೆಕ್ಟ್ಸ್ ಅಂತ ಮೆಥಡ್ ತಗೊಂತೀನಿ. ಇಲ್ಲಿ ನೋಡಿ, ಯಾವ ಆಬ್ಜೆಕ್ಟ್ ನ ಒಳಗಡೆ ನಾವು ಬಿಡಿಸ್ಬೇಕು, ಕ್ಲೋಸ್ಡ್ ಬೌಂಡ್ರಿ ಇರಬೇಕು, ಅದನ್ನ ತಗೊಳ್ತಾ ಇದೀನಿ. ಇದನ್ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಹಿಂಗೆ ಆಲ್ ಆಗಿ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡಾಯ್ತಾ, ಸೆಲೆಕ್ಟ್ ಆಬ್ಜೆಕ್ಟ್ ಆಯ್ತು. ಅದಾದ್ಮೇಲೆ 8 ಆಬ್ಜೆಕ್ಟ್ಸ್ ಅನ್ನ ಟೋಟಲ್ ಸೆಲೆಕ್ಟ್ ಮಾಡಿದೀವಿ ಅಂತ ಬಂದಿದೆ. ಅದಾದ್ಮೇಲೆ ಎಂಟರ್ ಹೊಡೀರಿ. ಅದಾದ್ಮೇಲೆ ಸ್ಪೇಸಿಂಗ್ ಅನ್ನ ನಾನು ಚೇಂಜ್ ಮಾಡಲ್ಲ, ಓಕೆ ಕೊಟ್ಬಿಟ್ರೆ 135 ಆಯ್ತು ಹೌದಾ. ಸೊ ಈ ಲೈನ್ ಏನಾಗಿದೆ, ಈ ಲೈನ್ ಏನಾಗಿದೆ 135 ಆಂಗಲ್ ಇದೆ, ಅಂದ್ರೆ ಇಲ್ಲಿಂದ ಇದು 0 ಡಿಗ್ರಿ, ಇಲ್ಲಿಂದ ಇದು 0 ಡಿಗ್ರಿ, ಹೀಗೆ ಬಂದಾಗ ಇಲ್ಲಿಗೆ 135 ಆಯ್ತು. ಓಕೆನಾ, ಈ ತರ ಮೆಥಡ್ ನಲ್ಲಿ ನಾವು ಬಿಡಿಸ್ಬೋದು. ಸೊ ಏನ್ ಪ್ರಾಬ್ಲಮ್ ಗಳನ್ನ ನೀವು ಫೇಸ್ ಮಾಡಬಹುದು ಆಸ್ ಅ ಬಿಗಿನರ್ ಅಂತ ಹೇಳಿದ್ರೆ, ಇಲ್ಲೊಂದು ಚಿಕ್ಕ ಓಪನಿಂಗ್ ಅನ್ನ ಇಟ್ಬಿಡ್ತೀನಿ, ಸ್ಮಾಲ್ ಓಪನಿಂಗ್, ನಿಮ್ಗೆ ಗೊತ್ತೇ ಆಗೋದಿಲ್ಲ ಅದು. ಝೂಮ್ ಮಾಡ್ಕೊಂಡ್ರೆ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಓಪನ್ ಮಾಡಿ ಇಟ್ಕೊಳ್ತೀನಿ. ನಿಮ್ಗೆ ನೋಡೋದಕ್ಕೆ ಹೆಂಗ್ ಕಾಣುತ್ತದು, ನಾನು ಬಿಡಿಸಿರೋ ಸರಿ ಇದೆ ಅಂತ ಕಾಣ್ಬೋದು. ಆವಾಗ ಅದು ಆಗ್ಬೋದು, ಆಗದೇನೂ ಇರ್ಬೋದು, ಬಟ್ ಮೋಸ್ಟ್ ಆಫ್ ದ ಕೇಸಸ್ ಹೊರಗಡೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಬಿಡುತ್ತದು. ಹ್ಯಾಚ್ ನೋಡಿ, ಇದನ್ನು ಸೇಮ್ ಚೇಂಜ್ ಮಾಡ್ತಿದ್ದಂಗೆ ನೋಡಿ ಇದಾಗಿದೆ. ಆಕ್ಚುಲಿ ಇದು ಆಗ್ಬಾರ್ದು. 1 ಮಿನಿಟ್, ಇದು ಯಾವಾಗ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ, ನೀವು ಬಿಡಿಸಿರುವಂಥದ್ದು ಸ್ವಲ್ಪ ವ್ಯತ್ಯಾಸಗಳಿದ್ದಾಗಲೂ ಬರಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಏರಿಯಾ ಕಂಜೆಸ್ಟೆಡ್ ಅಂದ್ರೆ ತುಂಬಾ ನಿಯರ್ ಇರೋದ್ರಿಂದ ಹ್ಯಾಚಿಂಗ್ ತಗೊಳ್ತಾ ಇದೆ ಅದು. ಸೊ ಇದನ್ನ ನೋಡೋಣ, ಇಲ್ಲೊಂದ್ಸಲಿ ಚೇಂಜ್ ಮಾಡ್ಕೊಳ್ತೀನಿ. ಓಕೆ, ಸೊ ಈ ತರ ಇದೆ ಅಂತ ತಿಳ್ಕೊಳ್ಳಿ. ಹ್ಯಾಚಿಂಗ್ ಮಾಡಬೇಕು. ಸೊ ಇಲ್ಲಿ ಪಿಕ್ ಪಾಯಿಂಟ್ ಮಾಡ್ಕೊಂತೀನಿ, ನೋಡಿ ಎರರ್ ಬರ್ತಿದೆ ಹೌದಾ. ನೋಡ್ಕೊಳ್ಳಿ, ವ್ಯಾಲಿಡ್ ಹ್ಯಾಚ್ ಬೌಂಡ್ರಿ ನಾಟ್ ಫೌಂಡ್ ಅಂತ ಬರ್ತಾ ಇದೆ, ಹ್ಯಾಚ್ ಬೌಂಡ್ರಿ ನಾಟ್ ಫೌಂಡ್ ಬರ್ತಾ ಇದೆ. ಅದಕ್ಕೋಸ್ಕರ ಇದನ್ನ ಏನ್ ಮಾಡಬೇಕು, ಅವಾಗ ನಾವು ಚೆಕ್ ಮಾಡ್ಕೊಂಡು ಏನ್ ಮಾಡಬೇಕು, ಇದನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಇನ್ನು ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ಇದು ಹೊರಗಡೆ ಫುಲ್ ಹೊರಗಡೆನು ಹ್ಯಾಚಿಂಗ್ ತಗೊಂಡ್ಬಿಡುತ್ತೆ. ಓಕೆ, ಸೊ ಇದನ್ನ ಏನಂತ ಕರಿತೀನಿ ನಾನು, ಹ್ಯಾಚಿಂಗ್ ಕಮಾಂಡ್ ಅಂತ ತಗೊಂತೀನಿ. ನೋಡಿ ಇಲ್ಲೂ ಬರ್ತಾ ಇಲ್ಲ. ಈಗ ಯಾಕೆ ಬರ್ತಾ ಇಲ್ಲ, ಇಲ್ಲಿ ಓಪನ್ ಆಗಿದೆ. ಆವಾಗ ನೀವು ತಿಳ್ಕೋಬೇಕು ಬೌಂಡ್ರಿ ಇಸ್ ನಾಟ್ ಕ್ಲೋಸ್ಡ್, ಎಲ್ಲೋ ಒಂದ್ ಕಡೆ ಗ್ಯಾಪ್ ಇದೆ ಅಥವಾ ಓಪನಿಂಗ್ ಇದೆ ಅಥವಾ ಕ್ಲೋಸ್ಡ್ ಬೌಂಡ್ರಿ ಇಲ್ಲ, ಬೌಂಡ್ರಿ ರೀಜನ್ ಕ್ಲೋಸ್ ಆಗಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಅಡ್ಡಿ ಇಲ್ಲ. ಸೊ ಡಿಯರ್ ಸ್ಟೂಡೆಂಟ್ಸ್, ಇದು ಏನಾಯ್ತು, ಹ್ಯಾಚಿಂಗ್ ನ ಬಗ್ಗೆ ಆಯ್ತು. ಹ್ಯಾಚಿಂಗ್ ಆದ್ಮೇಲೆ ನೀವು ನೋಡ್ಬೋದು, ಇಲ್ಲಿ ಡ್ರಾ ಕಮಾಂಡ್ ಅಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಉದ್ಭವಿಸಬಹುದು, ಏನು ಡೌಟ್ ಬರ್ಬೋದು, ಸರಿ ಇಷ್ಟೆಲ್ಲ ಇದ್ರು ನೀವು ಇನ್ನು ಕೆಲವೊಂದನ್ನು ಮಾತ್ರ ಹೇಳಿದಿರಿಲ್ಲ ಅಂತ. ಇವು ಎಲ್ಲ ಅವಶ್ಯಕತೆ ಇಲ್ಲ, ಇವೆಲ್ಲ 3D ಮಾಡಲಿಂಗ್ ಅಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಇವನ್ನೆಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಸ್ಪ್ಲೈನ್ ಒಂದು ನೋಡೋಣ. ಎಲಿಪ್ಸ್ ಅವಶ್ಯಕತೆ ಇಲ್ಲ, ಎಲಿಪ್ಸ್ ಅಲ್ಲಿ ಮೇಜರ್ ಆಕ್ಸಿಸ್ ಮೈನರ್ ಆಕ್ಸಿಸ್ ಗಳು ಬರುತ್ತೆ. ನಾನು ಮಾಡ್ತಾ ಇರೋದು ನಿಮ್ಮ ಸಬ್ಜೆಕ್ಟ್ ಪಾಯಿಂಟ್ ಆಫ್ ವ್ಯೂಗೆ ಯಾವ್ದು ಬೇಕೋ ಅದನ್ನ ಮೊದಲು ತಗೊಳ್ತಾ ಇದ್ದೀನಿ, ಪ್ರಯಾರಿಟಿಯನ್ನು ಅದು ಕೊಡ್ತಾ ಇದ್ದೀನಿ. ಓಕೆ, ಸೊ ಅದಾದ್ಮೇಲೆ ಪಾಲಿಗಾನ್ ಇದೆ ಹೌದಾ, ಪಾಲಿಗಾನ್ ತಗೊಳ್ತೀನಿ. ಪಾಲಿಗಾನ್ ಅಲ್ಲಿ ಕೇಳ್ತಾ ಇದೆ, ಅದು ಪಾಲಿಗಾನ್ ಎಂಟರ್ ನಂಬರ್ ಆಫ್ ಸೈಡ್ಸ್ ಅಂತ ಕೇಳ್ತಾ ಇದೆ. ಬೈ ಡಿಫಾಲ್ಟ್ 4 ತಗೊಂಡಿದೆ ಅದು. ಪಾಲಿಗಾನ್ ಕಮಾಂಡ್ ತಗೊಂಡಾಗ ಬೈ ಡಿಫಾಲ್ಟ್ ಯಾವ ತಗೊಂಡಿದೆ, ಅದು 4 ತಗೊಂಡಿದೆ. ನಾನು 4 ತಗೊಳ್ಳೋದಿಲ್ಲ, ಪೆಂಟಗಾನ್ ತಗೊಂತೀನಿ, 5 ಅಂತ ತಗೊಂಡು ಎಂಟರ್ ಮಾಡ್ತೀನಿ. ಅದು ಕೇಳ್ತಾ ಇದೆ ಸ್ಪೆಸಿಫೈ ಸೆಂಟರ್ ಆಫ್ ಪಾಲಿಗಾನ್ ಅಂತ ಕೇಳ್ತದೆ. ಸೆಂಟರ್ ಆಫ್ ಪಾಲಿಗಾನ್ ಅಂತ ಕೇಳಿದ್ರೆ ಸೆಂಟರ್ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ 2 ಬರುತ್ತೆ, ಇನ್ಸ್ಕ್ರೈಬ್ಡ್ ಇನ್ ಸರ್ಕಲ್ ಅಂಡ್ ಸರ್ಕಮ್ಸ್ಕ್ರೈಬ್ಡ್ ಅಬೌಟ್ ಸರ್ಕಲ್ ಅಂತ ಕೇಳ್ತಾ ಇದೆ. ಇನ್ಸ್ಕ್ರೈಬ್ಡ್ ಇನ್ ಸರ್ಕಲ್ ಅಂದ್ರೆ ಒಂದು ಸರ್ಕಲ್ ಇರುತ್ತೆ, ಸರ್ಕಲ್ ನ ಒಳಗಡೆ ಪಾಲಿಗಾನ್ ಕ್ರಿಯೇಟ್ ಆಗ್ತದೆ.
ಅಥವಾ ಪೆಂಟಗಾನ್ ಕ್ರಿಯೇಟ್ ಆಗುತ್ತೆ. ಸರ್ಕಮ್ಸ್ಕ್ರೈಬ್ಡ್ ಅಂತ ಹೇಳಿದ್ರೆ ಸರ್ಕಲ್ನ ಹೊರಗಡೆ ಪೆಂಟಗಾನ್ ಕ್ರಿಯೇಟ್ ಆಗುತ್ತೆ. ನಾ ಇಲ್ಲಿ ಫಸ್ಟ್ ಇನ್ಸ್ಕ್ರೈಬ್ಡ್ ಇನ್ ಅಂತ ಮಾಡಿ ತೋರಿಸ್ತೀನಿ. ಎಂಟರ್ ಮಾಡ್ತೀನಿ ನೋಡಿ, ಈ ತರ ರೆಡಿ ಆಗಿದೆ ಹೌದಾ. ಸೊ ಇಲ್ಲಿ ಆದ್ಮೇಲೆ ಸ್ಪೆಸಿಫೈ ರೇಡಿಯಸ್ ಆಫ್ ಸರ್ಕಲ್. ಆಕ್ಚುಲಿ ರೇಡಿಯಸ್ ಅನ್ನು ನಾನು ಸ್ಪೆಸಿಫೈ ಮಾಡಬೇಕು. ಸೊ ರೇಡಿಯಸ್ ಅನ್ನು ಕೊಡ್ತಾ ಇದೀನಿ ನೋಡಿ. ರೇಡಿಯಸ್ ಅನ್ನು ಎಷ್ಟು ಕೊಡೋಣ, ಇದೊಂದು 100 mm ಅಂತ ತಗೊಂತೀನಿ. ಸೊ ರೇಡಿಯಸ್ ಅನ್ನು 100 mm ತಗೊಂಡೆ. ಇದೊಂದು ಮೂವ್ ಮಾಡ್ಕೊಳ್ತೀನಿ ಆಯ್ತಾ. ಕಮಾಂಡ್ ಎಂ ಅನ್ನು ಎಂಟರ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಸರ್ಕಲ್ ಡ್ರಾ ಮಾಡ್ಬೇಕು. ಈಗ ನಾನು ಸರ್ಕಲ್ ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿ ಸೆಂಟರ್ ಪಾಯಿಂಟ್ ಕಾಣ್ತಾ ಇಲ್ಲ, ಅದಕ್ಕೋಸ್ಕರ ನಿಮಗೆ ಸೆಂಟರ್ ಪಾಯಿಂಟ್ ಮಾಡಿ ಅದು ಸರ್ಕಲ್ ಅಂದ್ರೆ ಯಾವ ಸರ್ಕಲ್ ಗೆ ಇನ್ಸ್ಕ್ರೈಬ್ಡ್ ಆಗಿದೆ ಅದನ್ನೆಲ್ಲ ತೋರಿಸ್ಬಿಡ್ತೀನಿ. ಇದನ್ನ ನೋಡ್ಕೊಂಡ್ಬಿಡಿ ಆಯ್ತಾ. ನಮಗೆ ಸೆಂಟರ್ ಪಾಯಿಂಟ್ ಆಫ್ ಸರ್ಕಲ್ ಸಿಕ್ತು. ಸೆಂಟರ್ ಪಾಯಿಂಟ್ ಸಿಕ್ಕಿದೆ. ಈಗ ರೇಡಿಯಸ್ ಎಷ್ಟು ತಗೊಂಡಿದ್ದೆ ನಾನು, 100 ತಗೊಂಡಿದ್ದೆ. 100 ಅನ್ನು ಬೇಕಾದ್ರೆ ಟೈಪ್ ಮಾಡುವ. ಓಕೆ, ಸೊ ಆಯ್ತಾ. ಸೊ ಅಂದ್ರೆ ಏನು, ಯು ಹ್ಯಾವ್ ಡ್ರಾನ್ ಎ ಪೆಂಟಗಾನ್ ವಿಚ್ ಈಸ್ ಹ್ಯಾವಿಂಗ್ ಆರ್ ವಿಚ್ ಈಸ್ ಇನ್ಸ್ಕ್ರೈಬ್ಡ್ ಇನ್ ಎ ಸರ್ಕಲ್. ಅದು ಸರ್ಕಲ್ ನ ಒಳಗಡೆ ಬಿಡಿಸಾಗಿದೆ. ಮತ್ತು ಆ ಸರ್ಕಲ್ ನ ರೇಡಿಯಸ್ ಎಷ್ಟು ತಗೊಂಡಿದೀವಿ ನಾವು, ಸರ್ಕಲ್ ನ ರೇಡಿಯಸ್ ಅನ್ನ 100 mm ತಗೊಂಡಿದ್ದೀನಿ. ಅಂದ್ರೆ ಈ ಸರ್ಕಲ್ ನ ರೇಡಿಯಸ್ ಎಷ್ಟಾಯ್ತು, 100 mm ಇರುವಂತ ಸರ್ಕಲ್ ನ ರೇಡಿಯಸ್ ನ ಒಳಗಡೆ ಒಂದು ಪೆಂಟಗಾನ್ ಅನ್ನು ಬಿಡಿಸಿದೀವಿ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಇನ್ಸ್ಕ್ರೈಬ್ಡ್ ಇನ್ ಸರ್ಕಲ್ ಅಂತ. ಇದನ್ನ ನಾನು ಕಲರ್ ಅನ್ನ ಸದ್ಯದ ಮಟ್ಟಿಗೆ ಚೇಂಜ್ ಮಾಡ್ಕೊಳ್ತೀನಿ. ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಸ್ಟೂಡೆಂಟ್ಸ್ ಗಳು ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಓಕೆ, ಈಗ ಮತ್ತೆ ಪಾಲಿಗಾನ್ ತಗೊಂತೀನಿ. PO ಅಂತ ಎಂಟ್ರಿ ಮಾಡ್ಕೊಳ್ಳಿ. POL ಅಂತ ಮಾಡ್ಕೊಳ್ಳಿ. POL ಅಂತ ಮಾಡಿ ಪಾಲಿಗಾನ್ ಹೌದಾ. ಸೊ 5 ಅಂತ ಡಿಫಾಲ್ಟ್ ಇದೆ, ನಾನು ಎಂಟರ್ ಮಾಡ್ತೀನಿ. ಸೊ ಸ್ಪೆಸಿಫೈ ಸೆಂಟರ್ ಆಫ್ ಪಾಲಿಗಾನ್ ಅಂತ ಕೇಳ್ತದೆ. ನಾನು ಇದೇ ಸೆಂಟರ್ ಅನ್ನು ತಗೊಂತೀನಿ. ಓಕೆ, ಎಂಟರ್ ಅನ್ ಆಪ್ಷನ್ ಸರ್ಕಮ್ಸ್ಕ್ರೈಬ್ಡ್ ಅಂತ ತಗೊಂತೀನಿ. ಅದಕ್ಕೋಸ್ಕರ I ತಗೋಬಾರ್ದು, C ತಗೋಬೇಕು. ಬೈ ಡಿಫಾಲ್ಟ್ I ಇದೆ, ನಾನು C ತಗೊಂಡೆ. ನೋಡಿ ಇಲ್ಲಿ ಬಂದಿದೆ ಹೌದಾ. ಸೊ ಈಗ ಕೇಳ್ತದೆ ಸ್ಪೆಸಿಫೈ ರೇಡಿಯಸ್ ಅಂತ ಕೇಳ್ತದೆ. ಸ್ಪೆಸಿಫೈ ರೇಡಿಯಸ್ ಆವಾಗ ಎಷ್ಟು ಕೊಟ್ಟಿದ್ದೆ ಅಷ್ಟನ್ನೇ ತಗೊಂತೀನಿ. ಎಂಟರ್ ಮಾಡಿದೆ ನೋಡಿ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಯು ಕ್ಯಾನ್ ಫೈಂಡ್ ದ ಡಿಫ್ರೆನ್ಸ್. ಇಲ್ಲಿ ವ್ಯತ್ಯಾಸಗಳನ್ನು ಕಾಣಬಹುದು. ಇದು ಇನ್ಸ್ಕ್ರೈಬ್ಡ್ ಇನ್ ಸರ್ಕಲ್, ಇದೇನಾಯ್ತು ಸರ್ಕಮ್ಸ್ಕ್ರೈಬ್ಡ್ ಇನ್ ಸರ್ಕಲ್. ಸರ್ಕಮ್ಸ್ಕ್ರೈಬ್ಡ್ ಇನ್ ಸರ್ಕಲ್ ಮಾಡಿದಾಗ ಸರ್ಕಲ್ ನ ಹೊರಗಡೆ ಅಂದ್ರೆ ಎಲ್ಲಾ ಬಾಹುಗಳು, ಅಂದ್ರೆ ಪೆಂಟಗಾನ್ ಅಂತ ಹೇಳಿದ್ರೆ 5 ಸೈಡ್ಸ್ ಇರ್ತವೆ. 5 ಸೈಡ್ಸ್ ಗಳು ಏನು ಸರ್ಕಲ್ ಗೆ ಟ್ಯಾಂಜೆನ್ಷಿಯಲ್ ಆಗಿದೆ. ಈ ತರ ಮಾಡಿ ಸರ್ಕಮ್ಸ್ಕ್ರೈಬ್ಡ್ ಇನ್ ಸರ್ಕಲ್ ಮತ್ತು ಇನ್ಸ್ಕ್ರೈಬ್ಡ್ ಇನ್ ಸರ್ಕಲ್ ಅನ್ನ ಬಿಡಿಸಬಹುದು. ಯು ಕ್ಯಾನ್ ಟ್ರೈ ವಿತ್ ಹೆಕ್ಸಾಗಾನ್ ಅಂತ ತಗೋಬಹುದು, ಅಥವಾ ಆಕ್ಟೆಗಾನ್ ಅಂತ ಇದೆ. ಆಕ್ಟೆಗಾನ್ ಇಲ್ಲ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಸ್ಟೂಡೆಂಟ್ಸ್ ಗಳಿಗೆ. ಸ್ಕ್ವೇರ್ ಇದೆ, ಪೆಂಟಗಾನ್ ಮತ್ತು ಹೆಕ್ಸಾಗಾನ್, ಇಷ್ಟರ ನಡುವೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು. ಸೊ ಎನಿಹೌ ಡಿಯರ್ ಸ್ಟೂಡೆಂಟ್ಸ್, ನಾನು ಇಲ್ಲಿ ಒಂದ್ಸಲಿ ಬರೆದು ತೋರಿಸ್ಬಿಡ್ತೀನಿ. ಟಿ ಎಂಟರ್ ಮಾಡಿ ಏನ್ ಮಾಡಿದೀನಿ ನಾನು, ಇಲ್ಲಿ ಯಾವ ಕಮಾಂಡ್ ಅನ್ನ ಹೇಳ್ಕೊಟ್ಟೆ ಇವತ್ತು. ಇಲ್ಲಿ ಯಾವ ಕಮಾಂಡ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ವಿ, ಟೆಕ್ಸ್ಟ್ ಹೌದಾ. ಟೆಕ್ಸ್ಟ್ ಕಮಾಂಡ್, ಅದಾದ್ಮೇಲೆ ಎಂಟರ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಹ್ಯಾಚ್ ಕಮಾಂಡ್ ನೋಡಿದ್ವಿ. ಅದಾದ್ಮೇಲೆ ಯಾವ್ದು ನೋಡಿದ್ವಿ, ಪಾಲಿಗಾನ್ ನೋಡಿದ್ವಿ ಹೌದಾ. ಪಾಲಿಗಾನ್ ಕಮಾಂಡ್ಸ್ ಅನ್ನ ನೋಡಿದೀವಿ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಕಂಟ್ರೋಲ್ A ಅಂತ ಹೊಡೆದ್ರೆ ಎಲ್ಲ ಬರುತ್ತೆ. ಕಂಟ್ರೋಲ್ A ಅಂತ ಹೊಡ್ಕೊಂಡ್ರೆ ಅದಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಟೈಮ್ಸ್ ನ್ಯೂ ರೋಮನ್ ಅಂತ ಹೇಳಿದ್ರೆ TIMES ಟೈಮ್ಸ್ 1 ಮಿನಿಟ್ TIMES ಟೈಮ್ಸ್ ನ್ಯೂ ರೋಮನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಓಪನ್ ಆಗಿದೆ. ಸೊ ತುಂಬಾ ಚಿಕ್ಕದಾಗಿ ಕಾಣ್ತಿದೆ ಹೌದಾ. ಸೊ ಅದಕ್ಕೋಸ್ಕರ ಇದನ್ನ ಸೆಲೆಕ್ಟ್ ಮಾಡಿ ಎಡಿಟ್ ED ಅಂತ ಮಾಡ್ಕೊಳ್ಳಿ. ಆವಾಗ ಮತ್ತೆ ಸೆಲೆಕ್ಟ್ ಆಲ್ ಅಂತ ಮಾಡ್ಕೊಳ್ಳಿ. ಇಲ್ಲಿ ಸುಮಾರು 10 mm ಅಂತ ಕೊಡಿ. ಸೊ 10 mm is ready. ಸೊ ಇಲ್ಲಿ ಏನ್ ಕಾಣ್ತಿದೆ ನಿಮಗೆ, ವಿ ಹ್ಯಾವ್ ಕಂಪ್ಲೀಟೆಡ್ ಟುಡೇ. ದಟ್ ಈಸ್ ಟೆಕ್ಸ್ಟ್ ಕಮಾಂಡ್ ಮಾಡಿದ್ವಿ, ಹ್ಯಾಚ್ ಕಮಾಂಡ್ ಅನ್ನ ನೋಡಿದ್ವಿ, ಮತ್ತು ಪಾಲಿಗಾನ್ ಕಮಾಂಡ್ ಅನ್ನ ನೋಡಿದೀವಿ. ಸೊ ಈ ವಿಡಿಯೋ ಸುಮಾರು ಎಷ್ಟು 19 ನಿಮಿಷ ಆಗಿದೆ. So anyhow, dear students, this is regarding today's topic, that is practicing text command, hatch command and polygon commands. These 3 commands in AutoCAD 2000. I hope you have understood. ನಿಮಗೆ ಇದನ್ನ ನೋಡಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. So thank you very much for watching this video.